ಮೋದಿ ಅವರ ಚರಿಷ್ಮಾ ಕಡಿಮೆ ಆಯಿತು, ಮೋದಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು, BJP ಅವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, BJP ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಣ, ಎಲ್ಲದರಲ್ಲೂ ರಾಜಕೀಯನ. ಆ ಛಲವಾದಿ ನಾರಾಯಣ ಸ್ವಾಮಿಗೆ ಏನಾಗಿದೆ ಸರ್? ಕೋತಿ ತರ ಆಡ್ತೀರಲ್ಲ ಸರ್ ನೀವು, ವಿರೋಧ ಪಕ್ಷದ ನಾಯಕರು. ನಾನು ಅಶೋಕಣ್ಣನ ಛಲವಾದಿನ ಹೇಳ್ತೀನಿ ಸರ್. ವಿದ್ಯಾರ್ಥಿಗಳ ಭವಿಷ್ಯ ಇದು. ಅದ್ರಲ್ಲಿ ನಾಳೆ ನಿಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು, ನಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು 10th PUC ಓದ್ತಿದ್ರೆ ಅವರು ನೀಟ್ ಬರೀತಾರೆ. ಇದರಲ್ಲಿ ಯಾಕೆ ಸರ್ ರಾಜಕೀಯ ಮಾಡ್ತೀರಾ? ಅಶೋಕಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಛಲವಾದಿ ನಾರಾಯಣ ಸೋಮಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಫಸ್ಟ್ ಮೊಟ್ಟೆ ಹೊಡಿಯೋ ಸಂಸ್ಕೃತಿನ BJP ಅವ್ರು ನಿಲ್ಲಿಸಬೇಕು. ಚಪ್ಪಲಿ ಬಿಸಾಕೋ ಸಂಸ್ಕೃತಿನ BJP ಅವ್ರು ನಿಲ್ಲಿಸಬೇಕು. ಪರ್ಕೆ ತೋರಿಸೋ ಸಂಸ್ಕೃತಿನ BJP ಅವ್ರು ಬಿಸ್ಬೇಕು. ನೀವೇನಾದ್ರು ಪದೇ ಪದೇ BJP ಅವರು ಚಪ್ಪಲಿ ಪರ್ಕೆ ಅಂತ ಹೊಡಿಸಿದ್ರೆ ರಾಜ್ಯದ ಜನ ನಮ್ಮನ್ನ ಅದೇ ಪರ್ಕೆಯಲ್ಲಿ ಗುಡಿಸ್ಬಿಡ್ತಾರೆ. BJPಗೆ ದೇಶಾದ್ಯಂತ ಮೊಟ್ಟೆ ಬಿಸಾಕ್ತಾರೆ, ನೋಡ್ತಾ ಇರಿ. ಮೋದಿ ಅವರು ಅವ್ರ ಚರಿಷ್ಮಾನ ಕಳ್ಕೊಂಡು ಒಬ್ಬ ವ್ಯಕ್ತಿಗೋಸ್ಕರ ದೇಶದ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ. ನಾನು ಡೆಲ್ಲಿಯಲ್ಲಿ ನಡೀತಾ ಇರೋ ಘಟನೆ ಏನಿದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ನ ನಾನು ಖಂಡಿಸ್ತಾ ಇದ್ದೀನಿ. ನಾಲಾಯಕಗಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದರೆ, ಛಲವಾದಿ ನಾರಾಯಣ ಸ್ವಾಮಿ ಅಂತಹ ನಾಲಾಯಕು, R ಅಶೋಕ್ ಅಂತ ನಾಲಾಯಕಗಳು ವಿರೋಧ ಪಕ್ಷದಲ್ಲಿ ಕುತ್ಕೊಂಡ್ರೆ ಹಿಂಗೆ ಆಗೋದು ರಾಜ್ಯ. ನೀಟ್ ಬಗ್ಗೆ ಪ್ರಶ್ನೆ ಮಾಡೋಕೆ ದಮ್ ಇದೆಯನ್ರಿ ನಿಮಗೆ? ಪ್ರಹ್ಲಾದ್ ಜೋಶಿ ಅವರು ಏನು ಮಾಡ್ತಿದ್ದೀರಾ ನೀವು? ಬಾಯಿ ಬಡ್ಕೊಂತೀರಾ? ಶೋಭಕ್ಕ, ಯಾಕಕ್ಕ ಸೈಲೆಂಟ್ ಆಗಿದೆಯಾ? 20 ಜನ ಸತ್ತೋಗಿದ್ದಾರೆ ಶೋಭಕ್ಕ, ಬಾಯಿ ತೆಗಿ ಶೋಭಕ್ಕ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ವಿಡಿಯೋ ಹಾಕ್ತೀರಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳೇನಾ? ಬೇರೆಯವ್ರ ಮಕ್ಕಳಿಗೆ ಫ್ಯೂಚರ್ ಇಲ್ವಾ ಸರ್? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಶೋಭಕ್ಕ ಅವರೇ, ರಾಘವೇಂದ್ರಣ್ಣ, ಶಿವಮೊಗ್ಗನ ರೂಲ್ ಮಾಡ್ತಿದ್ದೀರಲ್ಲ, ಎಲ್ಲಿದೆಯಾ ರಾಘವೇಂದ್ರಣ್ಣ? ವಿಜೇಂದ್ರಣ್ಣ, ಎಲ್ರ ಮಕ್ಕಳು ಚೋಟಾ ಸಿಗ್ನೇಚರ್ ಹಾಕಿ ಆಸ್ತಿ ಮಾಡಕ್ಕಾಗಲ್ಲ ಅಣ್ಣ, ಓದ್ಕೊಳ್ಳೇಬೇಕು ವಿಜೇಂದ್ರಣ್ಣ. ಎಲ್ಲಿದ್ರು? ನಮ್ಮ ತುಂಬಾ 6 ಅಡಿಯ ಕಟ್ಔಟ್ ರವಿಕುಮಾರಣ್ಣ, ಎಲ್ಲಿದ್ದೀರಾ? ಬಾಯಿ ಬಿಚ್ಚಿ. BJP ಅವರು ನೀಟ್ ಬಗ್ಗೆ ಮಾತಾಡಿ, ನಿಮಗೆ ಯೋಗ್ಯತೆ ಇದ್ರೆ ಮಾತಾಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, R ಅಶೋಕಣ್ಣ, ಛಲವಾದಿ ನಾರಾಯಣ ಸೋಮಣ್ಣನ ನೀಟ್ ವಿಚಾರದ ಬಗ್ಗೆ ನಾನು ಡಿಬೇಟ್ಗೆ ಆಹ್ವಾನಿಸ್ತಾ ಇದ್ದೀನಿ. ನೀಟ್ ವಿದ್ಯಾರ್ಥಿ ನೋಡಿ, ರಾಜ್ಯದ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ. ಮೋದಿ ಅವರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ, ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ. ಅಶೋಕಣ್ಣ, ನೀಟ್ ವಿದ್ಯಾರ್ಥಿಗಳ ಬಾಧೆಯನ್ನ ನಾನು ನಿಮಗೆ ಹೇಳ್ತೀನಿ, ನೀವು ಎತ್ಕೊಂಡೋಗಿ ಜೀ ಹುಜೂರ್ ಅಂತ ಹೇಳಿ ಬಂದ್ಬಿಡಿ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.